ಸಂಜು ಗೀತ ಸಿನಿಮಾ ತುಂಬ ಹತ್ತಿರವಾದಂಥ ಸಿನಿಮಾ, ನಿಮ್ಮ ಕರಿಯರ್ಗೆ ಮಹತ್ವದ ಸಿನಿಮಾ. ಹಂಗಾಗಿ ಅದರ ಸೀಕ್ವೆಲ್ ಅಂದಾಗ ಸಹಜವಾಗಿ ದೊಡ್ಡ ನಿರೀಕ್ಷೆ ಇರುತ್ತೆ ವೀಕ್ಷಕರಿಗೆ. ಆ ನಿಟ್ಟಿನಲ್ಲಿ ಈ ಸಿನಿಮಾ ಯಾವುದೇ ಕಾರಣಕ್ಕೂ ಅವ್ರು ಇಟ್ಕೊಂಡ್ರು ಯಾವ ನಿರೀಕ್ಷೆನೂ ಸುಳ್ಳಾಗೋದಿಲ್ಲ. ಮತ್ತೊಂದು ಅದ್ಭುತವಾದ ಪ್ರೇಮಕತೆ, ತುಂಬ ಮೆಲೋಡಿಯಸ್ ಆದ ಹಾಡುಗಳು, ಅರ್ಥಪೂರ್ಣವಾದ ಸಂಭಾಷಣೆ, ಛಾಯಾಗ್ರಹಣ, ಪ್ರತಿಯೊಂದೂ ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗ್ಬೋದು, ಪಾತ್ರಗಳು ಏನು ಬೇಡ್ತಾ ಇದೆಯೋ, ಸಿನಿಮಾ ಚಿತ್ರಕಥೆ ಏನು ಕೇಳ್ತಾ ಇದೆಯೋ ಅದನ್ನು ತುಂಬ ಸಹಕಾರ ಕೊಟ್ಟ ನಿರ್ಮಾಪಕರು, ಅದನ್ನು ಚೆಂದ ಕಾಣಿಸಿರೋ ಡೈರೆಕ್ಟ್ರು, ಮುದ್ದಾಗಿ ತೋರಿಸ್ತಾ ಇರೋ ನಮ್ಮ ಕ್ಯಾಮ್ರಾಮನ್, ಎಲ್ಲ ಆರ್ಟಿಸ್ಟು, ರಚಿತಾ ಆಗ್ಬೋದು, ಸಂಪತ್ ಅವ್ರು ಆಗಿದ್ದಾರೆ, ಈಗ ರಘು ಸರ್ ಇದ್ದಾರೆ, ರಾಗಿಣಿ ಇದ್ದಾರೆ, ನವೀನ್ ಚೇತನ್ ಚಂದ್ರ ಇದ್ದಾರೆ, ತಬಲಾ ನಾಣಿ ಇದ್ದಾರೆ, ಸಾಧು ಕೋಕಿಲ ಅವರಿದ್ದಾರೆ. ಎಲ್ಲ ಪಾತ್ರವರ್ಗ ತುಂಬ ಮಜವಾಗಿದೆ. ಒಂದು ಸಿನಿಮಾಗೆ ಯಾವ ಅಂಶಗಳು ಬೇಕೋ, ಒಂದು ಪ್ರೇಮಕತೆಗೆ ಯಾವುದು ಏನು ಬೇಕು ಉತ್ಕಟತೆ, ಅದೆಲ್ಲವನ್ನೂ ತುಂಬ ಪ್ರಪೋರ್ಷನೇಟ್ ಆಗಿದ್ದಾರೆ. ಇತ್ತೀಚೆಗೆ ಗಿಡ್ಡಪ್ಪ ಅವರು ತುಂಬ ವೆರೈಟಿ ಜಾನರ್ ಸಿನಿಮಾಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ಆ ವೇರಿಯೇಷನ್ನು, ಟ್ರಾನ್ಸ್ಫಾರ್ಮೇಷನ್ನು ಪಾತ್ರದಿಂದ ಪಾತ್ರಕ್ಕೆ ಸಿನಿಮಾ ಇರುತ್ತೆ. ಕಲಾವಿದರುಗಳಿಗೆ ಯಾವತ್ತು ಒಂದೇ ಥರದ ಪಾತ್ರಕ್ಕೆ ಸ್ಟಿಕರ್ನ ಹಾಕಿ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ. ಆಮೇಲೆ ನಾನು ಮೊದಲಿಂದನೂ ಅದನ್ನೇ ಮಾಡ್ಕೊಂಬಂದರು. ನಾನು ಇತ್ತೀಚೆಗೆ ಅಂತೇನಲ್ಲ, ನನ್ನ ಕೆರಿಯರ್ ಬಿಗಿನಿಂಗಿಂದನೂ ಇವತ್ತಿನ ತನಕನೂ ಬೇರೆ ಥರದ ಪಾತ್ರಗಳೇ ಮಾಡ್ಕೊಂಬಂದಿರೋದು. ಆದರೆ ಸಂಜು ನಂತರ ಈ ಥರದೊಂದು ಪ್ರೇಮಕತೆ ಮತ್ತೆ ನಾನು ಅದು ಮಾಡಿರಲಿಲ್ಲ. ಗೆಳೆಯ ಈ ಲೈನ್ ಹೇಳಿದಾಗ ತುಂಬ ಎಕ್ಸೈಟ್ ಆಗಿ, ತುಂಬ ಥ್ರಿಲ್ ಆಗಿ ಇದನ್ನು ಮಾಡ್ತಾಯಿದ್ದೆ.